ಯೋಚನೆ ಮಾಡ್ತಾರೆ. ಗಾಡಿ ಮೊದಲನೇ ಸರ್ವಿಸ್ ಇದ್ದೀನಿ. ಲೇಟ್ ಆಗ್ಬಿಡಿ. ಅಲ್ಲಿಗೆ ಬಿದ್ದದಲ್ಲ ಗಾಡಿ ನಂಬರ್ ಬಂದ್ರೆ ಇಲ್ಲೇ ಇರ್ಬೇಕು ಹಾಕೋಕೆ. ಮೊದಲನೇ ಸರ್ವಿಸ್ ಬಿಟ್ಟಿದ್ದೀನಿ ಗಾಡಿನ. ಅಣ್ಣ ಏನೋ ಮಾಡ್ತಾವ್ರೆ ಲ್ಯಾಪ್ಟಾಪ್ ಅಲ್ಲಿ. ಅಣ್ಣ ಎಂಟ್ರಿ ಮಾಡಿದೀರ ನಮ್ಮ ಗಾಡಿನ ಮಾಡಿ. ನಂಬರ್ ಪ್ಲೇಟ್ ಇಲ್ಲೇ ಬಂದಿರ್ಬೇಕಲ್ಲ ನಮ್ದು. ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾ? ಗಾಡಿನ ಏನೋ ಐಟಮ್ ತೆಗಿಬೇಕಾ ನಮ್ದು? ಎಲ್ಲ ಹಂಗೆ ಇರಲಿ ಅಂತ. ಓಕೆ ಡನ್. ನಂದು ಇವಾಗ ಹೊಸ ಮಾಡಿದ್ದೀನಿ ಉದಯ ಆಟೋ ಶಂಕರ್. ಎಲ್ಲ ಚೆನ್ನಾಗಿ ಮಾಡ್ಕೊಡಿ ಕೆಲಸವಾ. ಅವ್ರು ನಮ್ಮ ಫ್ರೆಂಡ್ ಅವ್ರನ್ನು ಚೆನ್ನಾಗಿ ಮಾಡ್ಕೊಟ್ಬಿಡಿ. ಹೇಗೇನೆ ಒಳಗಡೆ ಐತಂತೆ ಫಸ್ಟ್ ಫ್ಲೋರ್ ಹೋಗ್ಬೇಕಂತೆ. ಹೋಯ್ತಾ ಇದ್ದೀನಿ. ನಂಬರ್ ಬಿಡಿಲ್ಲ ನೀವೆಲ್ಲ ತಲೆ ಕೆಡಿಸ್ಕೊಂಡು ಏನಕ್ಕ ರಾಜಕೀಯ ನಿಮಗೆ ಆಯ್ತು. ಗಾಡಿ ಎಲ್ಲ ರೆಡಿ ಮಾಡ್ತಾರೆ. ನಂಬರ್ ಪ್ಲೇಟ್ ಇಷ್ಟು ಹೇಳಕ್ ಬಂದೆ ಮೇಲ್ಗಡೆ ಬಂದಿಲ್ಲ ಅಂತ ನಂಬರ್ ಬಿಟ್ಟು ಆರಾಮ್ ಕೂತ್ಕೊಂಡಿದ್ದೀರಿ. ಉದಯ ಅಂತ ಉದಯ ಅಂತ ಪರವಾಗಿಲ್ಲ. ನಂಬರ್ ಪ್ಲೇಟ್ ಲೇಟ್ ಆಗುತ್ತೆ. ನಮ್ಮ ಸ್ನೇಹಿತ ಇಲ್ಲೇ ಕಾಯ್ತವ್ರೆ. 1 hour ಆಯ್ತದಂತೆ. ಸೊ ವೇಟ್ ಮಾಡಿ. ಸೋಮವಾರ ಬಂದ್ಮೇಲೆ ನಂಬರ್ ಪ್ಲೇಟ್ ನ ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ನಂಬರ್ ಹಾಕ್ಬಿಟ್ಟು ತೋರಿಸ್ತೀನಿ ಹೆಂಗಿದೆ ಅಂತ. ಒಂದವರೆ ನಂಬರ್ ಪ್ಲೇಟ್ ಇವಾಗ ನಮಗೋಸ್ಕರ ಹುಡುಗಿ ಮಾಡಿ ಅಲ್ಲ ಯೂಟ್ಯೂಬ್ ಡೀಲರ್ ಯಾರಂದ್ರೆ ಇವ್ರೆ ಎಲ್ಕೊಂಡಿದ್ದಾರೆ ನೀವು ಗಾಡಿ ಹೆಸರ ಎಷ್ಟು ಕಲೆ ತೊಗೊಂಡಿಲ್ಲ ಸಿಕ್ಕಿದೆ. ಇಸ್ಕೊಂಡು ಈ ಕಡೆ ಹೋಗ್ತಾ ಇದ್ದೀನಿ. ನಂಬರ್ ಪ್ಲೇಟ್ ಎಲ್ಲ ಸಿಕ್ಕಾಯ್ತು. ಈಗ ಕೆಳಗಡೆ ಹೋಗಿ ನಂಬರ್ ಪ್ಲೇಟ್ ಪಿಕ್ ಮಾಡಬೇಕು. ಬೈಸೋರಿಂದ ನಂಬರ್ ಪ್ಲೇಟ್ ಗಾಡಿ ಬಂದು ಹೋಯ್ತಾ ಇದ್ದೀನಿ. ಗಾಡಿ ಏನ್ ಮಾಡ್ತಾ ಇದೀರಪ್ಪ? ಸರ್ವಿಸ್ ಆಯ್ತಾ? ನಮ್ಮ ಮುಂದೆನೆ ಮಾಡೋಣ ಅಂತಾರ. ಯಾಕೆ ಏನ್ ಮಾಡಿದೀನಿ ನಾನು ಹೊಸದು? ಹೊಸ ಬಿಟ್ಟು ಆಯಿಲ್ ಹಾಕಲ್ಲ. ಅದ್ಯಾಕೆ ಇದು ಯಾವ ತರ ನ್ಯಾಯ ಇದು? ಸೆಕೆಂಡ್ ಸರ್ವಿಸ್ ಆಯಿಲ್ ಟಾಪ್ ಅಪ್, ಮೂರನೇ ಸರ್ವಿಸ್ ಆಯಿಲ್ ಗೇರ್ ಬಾಕ್ಸ್ ಎಲ್ಲ ಸ್ಟೈನರ್ ಆಯಿಲ್ ಫಿಲ್ಟರ್ ಇಲ್ಲಿ ಬಿಚ್ಚಿ ಇಲ್ಲಿ ಕ್ಲೀನ್ ಮಾಡ್ತೀವಿ. ಕ್ಲಚ್ ಅಡ್ಜಸ್ಟ್ ಮಾಡ್ತೀವಿ, ಕ್ಲಚ್ ಬೇಸ್ ಮಾಡ್ತೀವಿ, ಏರ್ ಫಿಲ್ಟರ್ ಕ್ಲೀನ್ ಮಾಡ್ತೀವಿ. ಇಷ್ಟೆಲ್ಲ ಕೆಲಸ ಮಾಡ್ತೀವಿ. ನೀವು ಫಸ್ಟ್ ಸರ್ವಿಸ್ ಆಯಿಲ್ ಚೇಂಜ್ ಮಾಡೇ ಮಾಡ್ತೀರಾ? ಫಸ್ಟ್ ಸರ್ವಿಸ್ ಆಯಿಲ್ ಚೇಂಜ್ ಮಾಡ್ತೀವಿ. ನಿಮ್ಮ ಕಂಪ್ಲೇಂಟ್ ಮಾಡ್ತೀರಾ? ನಾರ್ಮಲ್ 200 ಕಟ್ ಮಂತ್ ಆಗುತ್ತೆ. ವೈರಿಂಗ್ ಎಲ್ಲ ರೆಸ್ಟ್ ಮಾಡ್ತೀವಿ. ಇಲ್ಲಿ ಕಟ್ ಮಾಡೋದು ಬ್ಯಾಟ್ರಿ ರೆಸ್ಟ್ ಮಾಡ್ತೀವಿ. ಇಷ್ಟೆಲ್ಲ ಮಾಡ್ತೀವಿ. ಟೋಟಲ್ 200 ಅಷ್ಟೇ ಆಗುತ್ತೆ ಅಂತ ಹೇಳಿದ್ದಾರೆ ಫಸ್ಟ್ ಸರ್ವಿಸ್ ಅಲ್ಲಿ. ನಿಮ್ಗೆ ಧನ್ಯವಾದಗಳು. ಜಾಬ್ ಕಾರ್ಡ್ ಹಾಕ್ಸ್ಕೊಂಡ್ ಬರ್ಬೇಕು ಹೋಗಿ. ಇವಾಗ ಹುಡುಕಂಬಂತಾರೆ ಆಗ್ತಾರೆ ಜಾಬ್ ಕಾರ್ಡ್. ಇವ್ರು ನೋಡೋದು ಅಲ್ಲೇ ಹೋಗಿ ಬಾತಾವೆ. ಸರಿ ಆಯ್ತು ಇರ್ಲಿ ಪರವಾಗಿಲ್ಲ ನಾನು ಹೋಯ್ತೀನಿ. ಎಲ್ಲ ತಟ್ಟಿ ಪಟ್ಟಿ ಎಲ್ಲ ಮಾಡ್ತಾವೆ, ರೆಡಿ ಮಾಡ್ತಾವೆ. ಏನೋ ಪ್ರಾಬ್ಲಮ್ ಆಗೈತೆ ಮೌತಿನೇ ಹೊಡ್ಕೊಂಡ್ಬರಲ್ಲ. ಎಲೆಕ್ಟ್ರಿಕ್ ಗಾಡಿಗಳು ತಲೆ ಕೆಡ್ಸ್ಕೊಂಡ್ಬಿಡಲ್ಲ. ಇಲ್ಲೇ ಮುದ್ದೆ ಅಂತವ್ರೆ. ಆಲ್ರೆಡಿ ಆಗೈತೆ. ಆದ್ರೂ ನನಗ್ ಕಳ್ಸೋರಿ ಟೈಮ್ ವೇಸ್ಟ್ ಆಗಿ ಅಲ್ಲಿ ಹೋಯ್ತೀನಿ. ಇವರೇ ಇನ್ಚಾರ್ಜು. ನೆಕ್ಸ್ಟ್ ಯಾರಾದ್ರು ಬಂದ್ರೆ ಇವ್ರನ್ನೇ ಮೀಟ್ ಆಗಿ ಡೈರೆಕ್ಟ್ ಆಗಿ ಫಸ್ಟ್ ಸರ್ವಿಸ್ ಅಲ್ಲಿ ಬಂದಾಗ ಸಂದೀಪ್ ಅಂತ ಹೇಳಿ. ಸಂದೀಪ್ ಟೊಯೋಟಾ ಶೋರೂಮ್ ಅಲ್ಲಿ ನನ್ನ ಫ್ರೆಂಡು ಸಂದೀಪ್ ಅಂತ. ನಿನ್ನ ಹೆಸರು ಸಂದೀಪ್. ಬಜಾಜ್ ಶೋರೂಮ್ ಅಲ್ಲಿ ಒಬ್ರು ಸಂದೀಪ್, ಟೊಯೋಟಾ ಶೋರೂಮ್ ಅಲ್ಲಿ ಕಾರ್ ಒಬ್ರು ಸಂದೀಪ್. ಇಬ್ರು ಸಂದೀಪ್ಗಳಿದಾರೆ ನಮ್ಗೆ ಇವಾಗ. ತೊಂದ್ರೆ ಇಲ್ಲ. ಅಲ್ಲಿ ಲಾಸ್ಟ್ ಅಲ್ಲಿ ಇರೋದು. ಲಾಸ್ಟ್ ಟೈಮ್ ಯಾವ್ದೋ ಬಸ್ ಒಂದ್ ಬಂದು ಕೂತಿದ್ನಲ್ಲ ಅದ ಇದು. ಗಾಡಿಗೆ ಇಂಜಿನ್ ಆಯಿಲ್ ನ ತೆಗಿತಾ ಇದ್ದಾರೆ. ಫಸ್ಟ್ ಸರ್ವಿಸ್ ಅಲ್ಲಿ ಆಯಿಲ್ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೇನೆ ಆಯಿಲ್ ಚೇಂಜ್ ಮಾಡಿಸ್ತಾ ಇದ್ದೀನಿ ಶೋರೂಮ್ ಅಲ್ಲಿ. ಏನಂದ್ರೆ ನಮ್ಮ ಹುಡುಗರೆಲ್ಲ ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಾವ್ರೆ. ಖುಷಿಯಾಗಿ ಮಾತಾಡ್ತಾರೆ, ಚೆನ್ನಾಗಿ ಮಾಡ್ಕೊಡ್ತಾರೆ. ಯಾರಾದ್ರೂ ಬನ್ನಿ ಇಲ್ಲೇ ಮಾಡಿಸಿ. ಶೋರೂಮ್ನವ್ರನ್ನು ಸ್ವಲ್ಪ ಉದ್ಧಾರ ಮಾಡೋಣ ಅಲ್ವಣ?
₹1,000 ನೀವು ಪೇ ಮಾಡಿದ್ರೆ ಇದು ಸರ್ವಿಸ್ ಚಾರ್ಜ್ ಮಾಡಿದ್ರೆ ಮತ್ತೆ ನೀವು ಗಾಡಿ ವಾಶ್ ಮಾಡ್ಕೊಡಲ್ವಲ್ಲ, ಅದು ಪ್ರಾಬ್ಲಮ್ ಇಲ್ಲ. ಇದು ಆಯಿಲ್ ಬಂದು ಫುಲ್ ಥಿಕ್ ಆಗಿದೆ, ಚೆನ್ನಾಗಿದೆ ಆಯಿಲ್. ಏನಿಲ್ಲ ಅಂದ್ರೆ ₹517 ಇದೆ ಲೀಟರ್ ಆಯಿಲ್. ಚೆನ್ನಾಗಿದೆ ಕ್ವಾಲಿಟಿ, ಗುಡ್ ಕ್ವಾಲಿಟಿ. ಏನಿಲ್ಲ ಅಂದ್ರೂ 6,000 ಗಂಟೆ ಆರಾಮಾಗಿ ಬರುತ್ತೆ ಅಷ್ಟು. ಆಯ್ತು ನೋಡೋಣ, ಇವೇ ನಾವು ಓಡಿಸ್ತಾ ಇದೀವಲ್ಲ, ನೋಡ್ಬಿಟ್ಟು ಇದ್ ಮಾಡೋಣ ಅಷ್ಟೇ, ಇನ್ನೇನ್ ಮಾಡಕ್ಕಾಗಲ್ಲ. ಅದೇ 10,000 ಕಿಲೋಮೀಟರ್ ಅಂತ ಹೇಳ್ತಾವ್ರ ಅವ್ರುನು. 10,000 ಕಿಲೋಮೀಟರ್ ಓಡಿಸ್ಬೋದಾ ಇದ್ರಲ್ಲಿ ಅಂತ ನನ್ಗೂ ಡೌಟ್ ಹೊಡಿತೈತೆ. ಗ್ರೀನ್ ಕಲರ್ ಐತೆ ಆಯಿಲ್. ಗ್ರೀನ್ ಆಟೋ ಗ್ರೀನ್ ಆಯಿಲ್ ಹಾಕ್ಸ್ಕೊಳಕ್ಕೆ ಇದನ್ನಾಗೈತೆ. ನೋಡಿ ಬಜಾಜ್ ಶೋರೂಮ್ ಅಲ್ಲಿ ನಮ್ಗೆ ಇವತ್ತು ಸಬ್ಸ್ಕ್ರೈಬ್ ಮಾಡ್ತಾ ಇದಾರೆ ಎಲ್ಲರೂ. ಇವರು ಸಂದೀಪ್ ನಿಜವಾಗ್ಲೂ ಖುಷಿ ಏನ್ ಗೊತ್ತಾ ನನ್ಗೆ, ಇಲ್ಲೇ 9 ಟೊಯೋಟಾ ಶೋರೂಮ್ ಐತಲ್ಲ, ನನ್ನ ಫ್ರೆಂಡು ಸೇಮ್ ಮ್ಯಾನೇಜರ್ ಪೋಸ್ಟ್ ಸಂದೀಪ್ ಅಂತ. ನಿನ್ನ ಹೆಸರು ಸಂದೀಪ್, ಅದೇ ಖುಷಿ ನನ್ಗೆ. ಆಟೋಗೂ ಸಂದೀಪು, ಅಲ್ಲೂ ಸಂದೀಪು. ನಂದು ಇದೊಂದು ಗ್ಲಾನ್ಸ್ ಕಾರ್ ಐತೆ, ಬಾಡಿ ಇಟ್ಬಿಟ್ಟಿದೀನಿ, ಅವನ ಹತ್ರನೇ ತಗೊಂಡಿದ್ದೆ. ಅದಕ್ಕೆ ವಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಂಬರ್ ಕೊಟ್ಟು ಇಸ್ಕೊಂಡು ವಾ ಎಲ್ಲ ಪರವಾಗಿಲ್ಲ, ಬೇಗನೆ ಆಗೋಯ್ತು ಬಂದಿದ್ದಕ್ಕೆ. ಏನ್ ಫಸ್ಟ್ ಸರ್ವಿಸ್ ಇನ್ನೇನಿದೆ, ಮಾಮೂಲಿ ಆಯಿಲ್ ಚೇಂಜು. ಫಸ್ಟ್ ಸರ್ವಿಸ್ ಅಲ್ಲಿ 1,500 ಕಿಲೋಮೀಟರ್ಗೆ ಆಯಿಲ್ ಚೇಂಜ್ ಮಾಡಿದ್ದಾರೆ. ಏನೋ 5,000 ಕಿಲೋಮೀಟರ್ ಓಡಿಸ್ಬೋದು ಅಂತ ಹೇಳಿದ್ದಾರೆ. ನೋಡೋಣ, 5,000 ಕಿಲೋಮೀಟರ್ ಓಡಿಸ್ತೀನಿ, ಆಮೇಲೆ ಹೆಂಗಿದೆ ಏನ್ ಕತೆ ಅಂತ ನೋಡ್ಬೇಕು. ನಮ್ ಗಾಡಿ ಇಲ್ಲೇ ನಿಂತೈತೆ, ನೋಡ್ತೀನಿ ಏನ್ ಮಾಡಿರ್ತಾರೆ. ಏನಪ್ಪ ಅಂದ್ರೆ ಸರ್ವಿಸ್, ವಾಟರ್ ಸರ್ವಿಸ್ ಒಂದಿಲ್ಲ. ವಾಟರ್ ಸರ್ವಿಸ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಗಾಡಿಗೆ. ವಾಟರ್ ಸರ್ವಿಸ್ ಒಂದಿಲ್ಲ. ಅವೆರಡು ಹಂಗೆ ಇದಕ್ಕೆ ಹಾಕ್ಬಿಡು. ನನಗೆ ಹಿಂದ್ಗಡೆ ಪಂಚಿಂಗ್ ಬೇಡ, ಇದನ್ನ ಮಾಡ್ಬೋದು ನಟ್ಕೊಳಕ್. ನಂಬರ್ ಪಂಚಿಂಗ್ ಹೊಡಿತಾ ಇದ್ದಾರೆ ನಮ್ಮ ಗಾಡಿಗೆ ಇವಾಗ. ಪಟ್ 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 ಅಂತ ಮಾಡ್ಸಾಕದ್ರೆ ಗೊತ್ತು. ಸೂಪರ್. ಹಾಕೊಡತ್ತೇವೆ ಅವನು ಕೇಳ್ತಲ್ಲ ಹಾಕಬೇಕತ್ತೆ, ವೇಟ್ ಮಾಡಲಾಗ್ತದೆ. ಓಕೆ, ಫೈನಲಿ ಗಾಡಿದು ಕೆಲಸ ಎಲ್ಲ ಮುಗಿದಿದೆ. ಈಗ ಗಾಡಿನ ತಗೊಂಡು ನಾನು ನೋಡಬೇಕು. ಇಲ್ಲಿ ಶೋರೂಮ್ ಅಲ್ಲಿ ಪಾಪ ಎಲ್ಲ ಹುಡುಗರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಚಾನಲ್, ಅದೊಂದು ಖುಷಿ ವಿಚಾರ. ಥ್ಯಾಂಕ್ ಯು ಸೋ ಮಚ್. ನೆನ್ಸ್ಕೋತೀನಿ ನಿಮ್ಮನ್ನ, ಕೆಲಸ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇದೇನಿದು ಹಾಗೆ ಮುಂದೆ ಸಿಗೋಣ.